ಎಲ್ರಿಗೂ ನಮಸ್ಕಾರ. ವಿಡಿಯೋ ನೋಡುತ್ತಿರುವ ಎಲ್ಲ ಚಂದದಾರರಿಗೆ ನಮಸ್ಕಾರ ಮಾಡುತ್ತಾ ಇವತ್ತಿನ ಫಸ್ಟ್ ಟಾಪಿಕ್ ನಮ್ದು ಏನಂತ ಹೇಳಿದ್ರೆ ವಾಟ್ ಆಫ್ಟರ್ 10th ಅಂತ ಒಂದು ಬೇಸಿಕ್ ನಮ್ದು ಟೈಟಲ್. ಇದರ ಬಗ್ಗೆ ಇವತ್ತು ನಾನು ಮಾತಾಡ್ತೀನಿ. ಇದು ಕೆಲವರಿಗೆ ಅಂತ ಹೇಳಿದ್ರೆ 10th ಯಾರೆಲ್ಲ ಪಾಸ್ ಆಗಿದ್ದಾರೆ ಅವರಿಗೆಲ್ಲ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಮತ್ತೆ 10th ಸ್ಟ್ಯಾಂಡರ್ಡ್ ಅಲ್ಲಿ ಕಲಿತು ಪಾಸ್ ಆಗಿರತಕ್ಕಂತಹ ಪೇರೆಂಟ್ಸ್ಗಳಿಗೆ ಇದು ತುಂಬಾ ಯೂಸ್ ಆಗುತ್ತೆ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡದೆ ಈ ವಿಡಿಯೋ ನೋಡಿ ಮತ್ತು ಇದರ ಉಪಯೋಗವನ್ನು ಪಡೆಯಿರಿ. ಆಫ್ಟರ್ 10th ನಂತರ ಏನು ಮಾಡಬಹುದು, ಯಾವುದೆಲ್ಲ ಕೋರ್ಸಸ್ಗೆ ಜಾಯಿನ್ ಆದರೆ ನಮ್ಮದು ಫ್ಯೂಚರ್ನ ಜಾಬ್ ಸ್ವಲ್ಪ ಯಾವ ಥರ ಈಸಿಯಾಗಿ ಪಡ್ಕೋಬಹುದು ಅಂತ ಎಂಬುದರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ಬಟ್ ಒಂದೇ ವಿಡಿಯೋದಲ್ಲಿ ನಮಗೆ ಕೊಡೋಕ್ಕಾಗಲ್ಲ, ಯಾಕಂದರೆ ಇಟ್ಸ್ ವೆರಿ ಲೆಂತಿ ಆಗುತ್ತೆ. ಅದಕ್ಕಾಗಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಆ ಥರ ಮಾಡಿಕೊಂಡು ಹೋಗ್ತೇನೆ. ಓಕೆ, ನಿಮ್ಗೆ ಇಷ್ಟ ಆದರೆ ಎಲ್ಲ ವಿಡಿಯೋನ ನೋಡ್ತಾ ಹೋಗಿರಿ. 10th ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳೋದು 10th ಫೇಲ್ ಆದವರಿಗೆ ಯಾವುದೇ ರೀತಿಯ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲನ್ನು ಬಿಟ್ಟು ಬಿಡಬೇಡಿ. 10th ಫೇಲ್ ಆಗಿ UC ಫೇಲ್ ಆಗಿ ಡಿಗ್ರಿ ಫೇಲ್ ಆದವರು ಕೂಡ ಭಾರತ ಸರ್ಕಾರದ ಉನ್ನತ ಹುದ್ದೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅದೇನು ಪ್ರಾಬ್ಲಮ್ ಆಗುವುದಿಲ್ಲ. 10th ಫೇಲ್ ಆಗಿದ್ರೆ ಮತ್ತೆ ಎಕ್ಸಾಮ್ ಬರೆಯಿರಿ, ಪಾಸ್ ಮಾಡಿಕೊಳ್ಳಿ. ಪಾಸ್ ಆದವರಿಗೆ ಎಲ್ಲರಿಗೂ ಕಾಂಗ್ರ್ಯಾಚುಲೇಷನ್ ಹೇಳುತ್ತಾ 10th ಫೇಲ್ ಆದವರು ಕೂಡ ಪಾಸ್ ಮಾಡಿ ಮತ್ತು ನಿಮಗೂ ಕಾಂಗ್ರ್ಯಾಚುಲೇಷನ್. ಏನು ಟೆನ್ಷನ್ ತಗೋಬೇಕಾಗಿಲ್ಲ, ಭಯಭೀತರಾಗಬೇಕಾಗಿಲ್ಲ. ಮತ್ತೆ ಫೇಲ್ ಆಗಿದ್ರೆ ಒಂದು ವೇಳೆ ಮತ್ತೆ ಎಕ್ಸಾಮ್ ಬರೆಯಿರಿ, ಚೆನ್ನಾಗಿ ಓದಿ. ಆಲ್ಮೋಸ್ಟ್ ಓದಿರ್ತೀರ, ಮತ್ತೆ ಎಕ್ಸಾಮ್ನ ಚೆನ್ನಾಗಿ ಓದಿರಿ. ಆಮೇಲೆ ಮತ್ತೆ ಎಕ್ಸಾಮ್ ಬರೆಯಿರಿ, 100% ಪಾಸ್ ಆಗ್ತೀರಾ. ನೆಕ್ಸ್ಟ್ ನಿಮ್ಗೆ ಯಾವ ಕೋರ್ಸಸ್ ಬೇಕು ಅದನ್ನು ಸೆಲೆಕ್ಷನ್ ಮಾಡಿ. ಓಕೆ, ಇದಿಷ್ಟು ಫೇಲ್ ಆದವ್ರಿಗೆ ನಾನೊಂದು ಗೈಡ್ ಕೊಡೋದು. ಮತ್ತು ಯಾರೇ ಆಗಿರ್ಬೋದು, ಮನೆಯಲ್ಲಿ ಅವರಿಗೆ ಕೂಡ ಯಾವಾಗಲೂ ಬೈತಾ ಇರಬೇಡಿ, ಏನಪ್ಪ ಓದಿಲ್ಲ ನೀನು ಹಂಗೆ ಅಂತ. ಸ್ವಲ್ಪ ಕೇರ್ ತಗೊಳ್ಳಿ, ಬಟ್ ನೆಗ್ಲಿಜೆನ್ಸ್ ಕೂಡ ಮಾಡಬಾರ್ದು. ಸ್ಟೂಡೆಂಟ್ ಕೂಡ ನೆಗ್ಲಿಜೆನ್ಸ್ ಮಾಡಬಾರ್ದು. ಪ್ರಯತ್ನಪಟ್ಟು ಕೆಲವರು ಫೇಲ್ ಆಗ್ತಾರೆ, ಅದು ಸಹಜ, ಅದೇನು ದೊಡ್ಡ ವಿಚಾರ ಅಲ್ಲ. ಬಟ್ ಪ್ರಯತ್ನ ಪಡದೆ ಫೇಲ್ ಆಗಿದ್ರೆ ಅದು ತುಂಬ ತಪ್ಪು ಅಂತ ನನ್ನ ಭಾವನೆ. ಓಕೆ, ಇವಾಗ ನಾವು 10th ಪಾಸ್ ಆಯ್ತಪ್ಪ ಎಲ್ಲರಿಗೂ, ಇನ್ಯಾವುದು ಕೋರ್ಸನ್ನು ಸೆಲೆಕ್ಷನ್ ಮಾಡಬೇಕು ಅಂತ ಕೆಲವರಂತೂ ಸರ್ಚ್ ಮಾಡ್ತಾ ಇರ್ತಾರೆ. ಫಸ್ಟ್ ಆಫ್ ಆಲ್ ನಾವು ತಿಳ್ಕೊಳ್ಳುವಂಥದ್ದು ಒಂದು ಸೈನ್ಸ್ ಫೀಲ್ಡ್ ಇದೆ. ಎರಡನೇದಾಗಿ ಕಾಮರ್ಸ್ ಫೀಲ್ಡ್ ಇದೆ. ಮೂರನೇದಾಗಿ ಆರ್ಟ್ಸ್ ಇದೆ. ನಾಲ್ಕನೇದಾಗಿ ಡಿಪ್ಲೊಮಾ ಇದೆ. ಇನ್ಯಾವುದಾದ್ರೂ ಇದೆಯಾ? ಚಿಕ್ಕ ಪುಟ್ಟ ಕೋರ್ಸಸ್ ಇರುತ್ತೆ, ಅದಕ್ಕೇನು ಅಷ್ಟು ರೆಕಮೆಂಡ್ ನಾನು ಮಾಡಲ್ಲ, ನಿಮ್ಮ ಫ್ಯೂಚರ್ಗೆ ಅಷ್ಟೇನು ಒಳ್ಳೇದಿರಲ್ಲ. ದಯವಿಟ್ಟು ಇಟ್ ಇಸ್ ಸ್ಟ್ಯಾಂಡರ್ಡ್ ಕೋರ್ಸಸ್ ಇರುತ್ತೆ. ಇವಾಗ ನಾನು ಫಸ್ಟ್ ಸೈನ್ಸ್ ಬಗ್ಗೆ ಮಾತಾಡ್ತೀನಿ. ಸೈನ್ಸ್ ನೀವು ತಿಳ್ಕೊಬಹುದು, 10th ಅಲ್ಲಿ ಕೆಲವರು 10th ಸ್ಟ್ಯಾಂಡರ್ಡಲ್ಲಿ ಪಾಸ್ ಆಗಿ ಅಥವಾ ಫೇಲ್ ಆಗಿ ಟೆನ್ಷನ್ ತಗೋಬೇಕಾಗಿಲ್ಲ. ಮತ್ತೆ ಎಕ್ಸಾಮ್ ಬರೆದು ಪಾಸ್ ಆಗಿ ಫೇಲ್ ಆದವರು 60% ಮಿನಿಮಮ್ ಇದ್ದರೂ ನಡೆಯುತ್ತೆ, ಇಲ್ಲ ಅಂದರೂ 35 ಮಿನಿಮಮ್ ಪಾಸ್ ಆದರೂ ಪರವಾಗಿಲ್ಲ, ಸೈನ್ಸ್ಗೆ ಜಾಯ್ನ್ ಆಗ್ಬೋದು. ಆದರೆ ಸೈನ್ಸ್ಗೆ ಹೋಗಿ ನೀವಲ್ಲಿ ಓದಬೇಕಾಗುತ್ತೆ, ಜಾಸ್ತಿ ಸ್ಟಡಿ ಮಾಡಬೇಕಾಗುತ್ತೆ. ಸ್ಟಡಿ ಎಲ್ಲದರಲ್ಲೂ ಸ್ಟಡಿ ಮಾಡಲೇಬೇಕು, ಆದರೆ ಇದಕ್ಕೆ ಸೈನ್ಸ್ಗೆ ಜಾಸ್ತಿ ಎಫರ್ಟ್ ಕೊಡಬೇಕಾಗುತ್ತೆ. ಹಾಗಾಗಿ ನಿಮ್ಮಲ್ಲಿ ಆ ಕೆಪಬಿಲಿಟಿ ಇಲ್ಲ ಅಂತ ಆದರೆ, ಸುಮ್ಮನೆ ಇಂಟ್ರೆಸ್ಟ್ ಇದೆ ಅಂತ ಹೋಗಿ ಸೈನ್ಸ್ಗೆ ಜಾಯ್ನ್ ಆಗೋದಲ್ಲ. ನೆಕ್ಸ್ಟ್ 1 ವರ್ಷ 2 ವರ್ಷ ಸುಮ್ಮನೆ ಫೇಲ್ ಆಗೋದು, ಈ ವರ್ಷವನ್ನು ವೇಸ್ಟ್ ಮಾಡೋದು, ಸಮಯ ವೇಸ್ಟ್ ಮಾಡಬೇಡಿ. ಒಂದು ಕಾಮರ್ಸ್ಗೆ ಜಾಯ್ನ್ ಆಗ್ಬೋದು, ಒಂದು ಆರ್ಟ್ಸ್ಗೆ ಜಾಯ್ನ್ ಆಗ್ಬೋದು, ಒಂದು ಡಿಪ್ಲೊಮಾಗೆ ಜಾಯ್ನ್ ಆಗ್ಬೋದು. ಯಾವುದೂ ಕೂಡ ಸಬ್ಜೆಕ್ಟ್ ಓದದೆ ಸುಮ್ಮನೆ ಕೂತಲ್ಲಿಗೆ ಯಾವುದು ವಿಚಾರ ಕೂಡ ನಮ್ಮ ತಲೆಗೆ ಹೋಗೋದಿಲ್ಲ. ಸ್ವಲ್ಪನಾದರೂ ಓದಲೇಬೇಕು. ಯಾವುದೇ ಸಬ್ಜೆಕ್ಟ್ ತಗೊಳ್ಳಿ, ಒಂದು ಸಣ್ಣ ಕತೆ ತಿಳ್ಕೊಬೇಕಾದ್ರೂ ಓದ್ಕೋಬೇಕಾಗುತ್ತೆ, ಅಥವಾ ಬೇರೆಯವ್ರನ್ನೆಲ್ಲ ತಿಳ್ಕೊಬೇಕಾಗುತ್ತೆ. ಇಲ್ಲಾಂದರೆ ಸುಮ್ಮನೆ ಅದು ನಮಗೆ ಬರುವುದಿಲ್ಲ. ಹಾಗಾಗಿ ಸೈನ್ಸ್ ಓದುವವರಿಗೆ ಸ್ವಲ್ಪ ಸ್ಟಡಿ ಇರುತ್ತೆ, ಸ್ಟಡಿ ಮಾಡಬೇಕು. ತುಂಬ ಮನೆಯಲ್ಲಿ ಪ್ರಾಕ್ಟೀಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ವೇಳೆ ಇಂಟ್ರೆಸ್ಟ್ ಇದೆ, ನಾನು ಪಾಸ್ ಮಾಡ್ತೀನಿ ಅಂತ ಕೆಪಬಿಲಿಟಿ, ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಇದ್ದರೆ ನೀವು ಸೈನ್ಸ್ಗೆ ಜಾಯ್ನ್ ಆಗಿ. ಸುಮ್ಮನೆ ಯಾರಿಗೋಸ್ಕರ ಸೈನ್ಸ್ ಅಂತ ಹೇಳಿ 2 ವರ್ಷ UC ಫೇಲ್ ಆಗಿ ಮತ್ತೆ ಡಿಪ್ಲೊಮಾದಲ್ಲಿ ಮತ್ತೆ ಫೇಲ್ ಆಗೋದು, ಅದೆಲ್ಲ ಮಾಡುವಾಗ ಇಲ್ಲಿ 35% ತಗೊಂಡವ 10th ಅಲ್ಲಿ ಫೇಲ್ ಆದವ, ಅಥವಾ 30% 40% ತಗೊಂಡವ 10th ಅವನು
ಆರ್ಟ್ಸ್ಗೆ ಜಾಯ್ನ್ ಆಗಿ ಆರ್ಟ್ಸ್ BA BCom ಫಿನಿಶ್ ಮಾಡಿ ಚಿಕ್ಕ ಜಾಬು ಬಿಸ್ನೆಸ್ಸು ಮಾಡಿರ್ತಾರೆ. ಆವಾಗ ಸುಮ್ಮನೆ ಟೆಂತಲ್ಲಿ 85-90% ತಗೊಂಡು ಸೈನ್ಸ್ಗೆ ಜಾಯ್ನ್ ಆಗಿ ಅಲ್ಲಿ ಟಿಪ್ಪರ್ ಲಾಕ್ ಹಾಕಿ ಸುಮ್ಮನೆ ಫೇಲ್ ಆಗಿ ವ್ಯರ್ಥ ಮಾಡ್ತಾನೆ ಟೈಮ್. ಅವ್ನ ಕಾನ್ಫಿಡೆನ್ಸ್ ಲೆವೆಲ್ ವೇಸ್ಟ್ ಮಾಡ್ತಾರೆ. ಹಾಗೆ ಮಾಡೋಕ್ಕೆ ಹೋಗಬೇಡಿ. ಒಂದು ವೇಳೆ ನಿಮಗೆ 10th ಸ್ಟ್ಯಾಂಡರ್ಡಲ್ಲಿ ಒಂದು ಚೆನ್ನಾಗಿ ಮಾರ್ಕ್ ಬಂದ್ರೂ ಸೈನ್ಸ್ಗೆ ಹೋಗಬೇಕಾಗಿಲ್ಲ, ಕಾಮರ್ಸ್ಗೆ ಹೋಗಬೇಕಾಗಿಲ್ಲ, ಆರ್ಟ್ಸ್ಗೆ ಹೋಗಬೇಕಾಗಿಲ್ಲ. ಕರೆಕ್ಟಾಗಿ ನಿಮ್ಮ ಆತ್ಮಸಾಕ್ಷಿಗೆ ನಿಮ್ಮ ಪರ್ಸ್ನಾಲಿಟಿ ಹೆಂಗಿರುತ್ತೆ ಅದರ ಮೇಲೆ ಡಿಪೆಂಡ್ ಆಗಿ ಕೋರ್ಸನ್ನು ಸೆಲೆಕ್ಷನ್ ಮಾಡಿ. ಯಾರೋ ಹೇಳ್ತಾರೆ ಯಾರೋ ಇದು ಮಾಡ್ತಾರಂತ ಕೋರ್ಸನ್ನು ದಯವಿಟ್ಟು ಸೆಲೆಕ್ಷನ್ ಮಾಡಬೇಡಿ. ಬಟ್ ಸೈನ್ಸ್ ಮಾಡಿದರೆ ಒಂದು ಒಳ್ಳೆ ಜಾಬ್ಗೆ ಏನು ಪ್ರಾಬ್ಲಮ್ ಇಲ್ಲ, ಸ್ಕಿಲ್ ಇಂಪ್ರೂವ್ಮೆಂಟ್ ಆಗುತ್ತೆ, ಫ್ಯೂಚರ್ ತುಂಬ ಒಳ್ಳೆಯದಿರುತ್ತೆ. ಕಾಮರ್ಸ್ ಮಾಡಿದ್ರು ಚೆನ್ನಾಗಿರುತ್ತೆ, ಆರ್ಟ್ಸ್ ಮಾಡಿದ್ರು ಚೆನ್ನಾಗಿರುತ್ತೆ, ಡಿಪ್ಲೊಮೊನು ಚೆನ್ನಾಗಿದೆ. ಈಗ ನಾನು ಸೈನ್ಸ್ನ ಬಗ್ಗೆ ಮಾತಾಡ್ತೀನಿ. ನೆಕ್ಸ್ಟ್ ಕಾಮರ್ಸ್ಗೆ ಬರ್ತೀನಿ, ಆರ್ಟ್ಸ್, ಡಿಪ್ಲೊಮೊ ಸ್ಟೆಪ್ ಬೈ ಸ್ಟೆಪ್ ಹೋಗ್ತೇನೆ. ಸೈನ್ಸಲ್ಲಿ ಫಸ್ಟ್ ಸಬ್ಜೆಕ್ಟ್ ಫಿಸಿಕ್ಸ್ ಅಂತ ಇರುತ್ತೆ. ಫಿಸಿಕ್ಸ್ ಕಂಪಲ್ಸರಿ ಸಬ್ಜೆಕ್ಟ್. ಫಿಸಿಕ್ಸ್ ಭೌತಶಾಸ್ತ್ರ ಅಂತ ಹೇಳ್ತೀವಿ, ಸೈನ್ಸ್ಗೆ ಕನ್ನಡದಲ್ಲಿ ವಿಜ್ಞಾನ ವಿಭಾಗ ಅಂತ ಹೇಳ್ತೀವಿ. ಸೈನ್ಸಲ್ಲಿ ಫಸ್ಟ್ ಫಿಸಿಕ್ಸ್ ಇಸ್ ಕಂಪಲ್ಸರಿ. ನೀವು ಸೇರಬೇಕಾದ್ರೆ ಫಿಸಿಕ್ಸ್ ತಗೊಳ್ಳೇಬೇಕು, ಅದರಲ್ಲಿ ಯಾವುದೇ ರೀತಿಯ ಆಯ್ಕೆ ಮಾಡುವಂಥದ್ದು ಇರಲ್ಲ. ಫಿಸಿಕ್ಸ್, ನೆಕ್ಸ್ಟ್ ಕೆಮಿಸ್ಟ್ರಿ, ರಸಾಯನಶಾಸ್ತ್ರ ಅಂತ ಇರುತ್ತೆ, ಅದನ್ನು ಕೂಡ ಯಾವುದೇ ರೀತಿ ಅದು ನನಗೆ ಬೇಕು ಬೇಡ ಅಂತ ಹೇಳುವಂಗಿಲ್ಲ, ಅದು ತಗೊಳ್ಳೇಬೇಕಾಗುತ್ತೆ. ಮ್ಯಾಥಮೆಟಿಕ್ಸ್ ಕೂಡ ಅಷ್ಟೇ, ನೀವು ಬೇಕು ಬೇಡ ಅಂತ ಏನು ಇದು ಮಾಡುವಂಗಿಲ್ಲ. ಕರ್ನಾಟಕದಲ್ಲಿ ಬೇರೆ ಆಂಧ್ರ ಪ್ರದೇಶ, ತಮಿಳುನಾಡು, ಮಹಾರಾಷ್ಟ್ರ ಹೋದರೆ ನಿಮಗೆ PUCಯಲ್ಲಿ ಇದನ್ನೆಲ್ಲ ಆಯ್ಕೆ ಮಾಡುವಂಥ ಆಪ್ಷನ್ ಇರುತ್ತೆ, ಹಕ್ಕು ಇದೆ. ಬಟ್ ಕರ್ನಾಟಕದಲ್ಲಿ ಇಷ್ಟರ ತನಕ ಕೊಡಲಿಲ್ಲ. ನೆಕ್ಸ್ಟ್ ಆಪ್ಷನಲ್ ಸಬ್ಜೆಕ್ಟ್ ಬಯಾಲಜಿ ಆಪ್ಷನಲ್ ಆಗಿ ತಗೋಬಹುದು. ಸ್ಟ್ಯಾಟಿಸ್ಟಿಕ್ಸ್ ಅನ್ನು ಆಪ್ಷನಲ್ ಆಗಿ ತಗೋಬಹುದು. ಕಂಪ್ಯೂಟರ್ ಸೈನ್ಸ್ ಅನ್ನು ಕೂಡ ನೀವು ಆಪ್ಷನಲ್ ಆಗಿ ತಗೋಬಹುದು. ನೆಕ್ಸ್ಟ್ ನಿಮಗೆ ಇಲೆಕ್ಟ್ರಾನಿಕ್ಸ್ ಅಂತ ಒಂದು ಸಬ್ಜೆಕ್ಟ್ ಇದೆ, ಅದನ್ನು ಕೂಡ ತಗೋಬಹುದು. ಇನ್ನು ಕೆಲವೊಂದು ಕಾಲೇಜಲ್ಲಿ ಎಲೆಕ್ಟ್ರಾನಿಕ್ಸ್ ಆಪ್ಷನಲ್ಲಿ ಇಟ್ಟಿರ್ತಾರೆ, ಕೆಲವೊಂದು ಇಡಲ್ಲ. ನಿಮ್ಮ ಹತ್ತಿರ ಕಾಲೇಜಲ್ಲಿ ಇಲ್ಲ ಅಂದರೆ ಮತ್ತೇನು ಮಾಡೋದಂತ ಇದ್ದದ್ದನ್ನು ಸೆಲೆಕ್ಷನ್ ಮಾಡಿ PUCಗೆ ಜಾಯ್ನ್ ಆಗಿಬಿಡ್ತಾರೆ. ಕೆಲವೊಂದು ಕಡೆ ಸ್ಟ್ಯಾಟಿಸ್ಟಿಕ್ಸ್ ಆಲ್ಮೋಸ್ಟ್ ಇರುತ್ತೆ ಕಂಪ್ಯೂಟರ್ ಸೈನ್ಸ್ ಇವಾಗ, ಕೆಲವೊಂದು ಕಡೆ ಬಯಾಲಜಿ ಇರಲ್ಲ, ಇದ್ದದ್ದನ್ನು ಜಾಯ್ನ್ ಆಗ್ತಾರೆ. ಬಟ್ ಓಕೆ, ಅದು ನಿಮ್ಗೆ ಇಂಟ್ರೆಸ್ಟ್ ಒಂದು ವೇಳೆ ಇದ್ದರೆ ಹತ್ತಿರದ ಕಾಲೇಜಲ್ಲೆಲ್ಲ ನೋಡಿ ಸ್ವಲ್ಪ ದೂರ ಆದರೂ ಅದಕ್ಕೆ ಜಾಯ್ನ್ ಆಗಿ ಸೇರಿ. ಮತ್ತು ಫಾರ್ ಎಕ್ಸಾಂಪಲ್ ನಾನು ಈ ಸೈನ್ಸ್ ಫೀಲ್ಡ್ ಅವರಿಗೆ ಹೇಳೋದು, ಒಂದು ವೇಳೆ ಅವನು ಅಥವಾ ಅವಳು ಒಂದು ಇಂಟ್ರೆಸ್ಟ್ ಮೂಲಕ ಸೈನ್ಸ್ಗೆ ಸೇರಿದರೆ ಎಲಿಜಿಬಲ್ ಇದೆ, ಇಂಟ್ರೆಸ್ಟ್ ಇದೆ, ಒಳ್ಳೆ ಓದ್ತಾರೆ, 90-95% ಅಂತ ನೆನೆಸ್ಕೊಳ್ಳಿ. ಆವಾಗ ನೀವು ಒಂದು ವೇಳೆ ನೀವು ಇಂಜಿನಿಯರ್ಸ್ ಆಗಬೇಕು ಅಂತ ಹೇಳಿ ಸುಮ್ಮನೆ PUCಯಲ್ಲಿ ಬಯಾಲಜಿಗೆ ಟೈಮ್ ವೇಸ್ಟ್ ಮಾಡಬೇಡಿ. ಯಾಕಂತ ಹೇಳಿದರೆ ಬಯಾಲಜಿಯಲ್ಲಿ ರೆಕಾರ್ಡ್ ಮೇಂಟೆನೆನ್ಸ್ ಇರುತ್ತೆ, ತುಂಬ ಜಾಸ್ತಿ ಡಯಾಗ್ರಾಮ್ ಅದು ಇದು ಇರುತ್ತೆ, ಹಾಗಾಗಿ ಜಾಸ್ತಿ ಟೈಮ್ ಹೋಗುತ್ತೆ. ಮತ್ತು ಇಟ್ ಇಸ್ ಆಲ್ಸೋ ಥಿಯರಿಟಿಕಲ್ ಸಬ್ಜೆಕ್ಟ್, ಸ್ವಲ್ಪ ಡಿಫಿಕಲ್ಟ್ ಅಂತ ನನ್ನ ಭಾವನೆ. ಯಾಕಂದರೆ ಸ್ವಲ್ಪ ವರ್ಡ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕಾಗಿ ಸುಮ್ಮನೆ ಇಂಜಿನಿಯರಿಂಗ್ ಹೋಗುವವರು ಬಯಾಲಜಿ ಜೊತೆ ಏನಕ್ಕೆ ಆಟ ಆಡಬೇಕು, ಒಂದು ಇಲೆಕ್ಟ್ರಾನಿಕ್ಸ್ ತಗೊಳ್ಳಿ, ಒಂದು ಕಂಪ್ಯೂಟರ್ ಸೈನ್ಸ್ ತಗೊಳ್ಳಿ, ಒಂದು ಸ್ಟ್ಯಾಟಿಸ್ಟಿಕ್ಸ್ ಆಗುತ್ತೆ. ಇದನ್ನು ಸ್ವಲ್ಪ ಕಮ್ಮಿ ಮಾಡಿ, ಸಬ್ಜೆಕ್ಟ್ನ ಹೆವಿ ಇರುತ್ತಲ್ಲ ಅದನ್ನು ಸ್ವಲ್ಪ ಕಮ್ಮಿ ಮಾಡಿ ಇದಕ್ಕೆಲ್ಲ ಕೊಡ್ಬೋದಲ್ಲ ಅಂತ ನನ್ನ ಅನಿಸಿಕೆ. ಫಾರ್ ಎಕ್ಸಾಂಪಲ್ ನೀವು ಕಂಪ್ಲೀಟಾಗಿ ನೀವು 100% ಫಿಕ್ಸ್ ಆಗಿದ್ದೀರಿ, ಯು ಆರ್ ಗೋಯಿಂಗ್ ಟು ಡಾಕ್ಟರ್ ಆಗ್ತೀನಿ, ಡೆಂಟಲ್ ಆಗ್ತೀನಿ ಅನ್ನೋ ಒಂದು ಆ ಥರದ ಮೈಂಡ್ಸೆಟ್ ಇದ್ದರೆ, ಅಥವಾ ಅದೇ ಫ್ಯೂಚರ್ ನೀವು ಡಾಕ್ಟರ್ ಆಗಬೇಕು ಅಂತ ಎಣಿಸ್ಕೊಂಡಿದ್ರೆ ಕಂಪಲ್ಸರಿ ನೀವು ಬಯಾಲಜಿ ತಗೋಬೇಕು. ಇಲೆಕ್ಟ್ರಾನಿಕ್ಸ್ ತಗೊಂಡು ಅಥವಾ ಕಂಪ್ಯೂಟರ್ ಸೈನ್ಸ್ ತಗೊಂಡು ಅಥವಾ ಸ್ಟ್ಯಾಟಿಸ್ಟಿಕ್ಸ್ ಏನಾದರೂ ತಗೊಂಡು ಡಾಕ್ಟರ್ ಆಗ್ತೀನಿ ಅಂತ ಹೇಳಿದರೆ ಆಗೋದಿಲ್ಲ. ಅದಕ್ಕೋಸ್ಕರ ಬಯಾಲಜಿಯನ್ನು ಕಂಪಲ್ಸರಿ ನೀವು ತಗೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಸೈನ್ಸ್ ಫ್ಯೂಚರಲ್ಲಿ ನೀವು ನೀವು ಕಂಪ್ಯೂಟರ್ ಸೈನ್ಸ್ ಅಥವಾ IT ಫೀಲ್ಡಲ್ಲಿ ಯಾವುದಾದ್ರೂ ಸ್ವಲ್ಪ ಕಂಪ್ಯೂಟರ್ ಸೈನ್ಸಲ್ಲಿ ನೀವು ಇಂಜಿನಿಯರಿಂಗ್ ಮಾಡ್ತೀರಾ ಅಂತ ಹೇಳಿದರೆ ಕಂಪ್ಯೂಟರ್ ಸೈನ್ಸನ್ನೇ ತಗೊಳ್ಳಿ, ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಬೇಸಿಕ್ ಎಲ್ಲ ಕಲಿತೀರಿ, ಹಾಗಾಗಿ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕಲ್ ಆ್ಯಂಡ್ ENT ಅಥವಾ ENC ಇಂಜಿನಿಯರಿಂಗ್ ಮಾಡ್ತೀರಾ ಅಂತ ಹೇಳಿದರೆ ಎಲೆಕ್ಟ್ರಾನಿಕ್ಸ್ ಅಂತ ತಗೊಳ್ಳಿ, ಇಟ್ ಇಸ್ ವೆರಿ ಯೂಸ್ಫುಲ್ ಆಗುತ್ತೆ. ಓಕೆ, ಈ ಥರ ನೋಡಿಕೊಂಡು ನಿಮಗೆ ಆಪ್ಷನಲ್ ಸಬ್ಜೆಕ್ಟನ್ನು ಕೂಡ ನೀವು ಆಯ್ಕೆ ಮಾಡಬಹುದು. ಇದು ಸೈನ್ಸ್ ಲೆವೆಲ್ಗಿರುವಂಥ ಆಪ್ಷನಲ್ ಕೆಮಿಸ್ಟ್ರಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಆ್ಯಂಡ್ ಇಟ್ ಇಸ್ 4 ಆಪ್ಷನಲ್ ಸಬ್ಜೆಕ್ಟ್. ಇದು ಸೈನ್ಸ್ನವರಿಗೆ ಇರತಕ್ಕಂಥ ಆಪ್ಷನಲ್. ಹಾಗಾಗಿ ನಾನು ಹೇಳೋದು ಇಷ್ಟೇ, ಸುಮ್ಮನೆ ಇಂಟ್ರೆಸ್ಟ್ ಇದೆ, ಯಾರೋ ಹೇಳಿದ್ರು ಅವರು ಹೇಳಿದ್ರಂತ ಒಂದೇ ಮಾತು ಹೇಳೋದು, ನಾನು 100% ಹೇಳ್ತಾ ಇದ್ದೀನಿ, ಜಾಯಿನ್ ಆಗಬೇಡಿ. ನಿಮ್ಗೆ ಇಂಟ್ರೆಸ್ಟ್ ಇದೆ,
ನೀವು ಅದನ್ನೆಲ್ಲ ಪಾಸ್ ಮಾಡ್ತೀರಿ ನೀವು ಅಂತ ಇದ್ದಾಗ ಮಾತ್ರ ನೀವು ಸೈನ್ಸ್ಗೆ ಇದು ಮಾಡಿ. ನಾನು ಆಗ ಹೇಳಿದಾಗೆ ಇಲ್ಲಿ 35% ಟೆಂತಲ್ಲಿ ಪಡ್ಕೊಂಡವ ಆರ್ಟ್ಸ್ಗೆ ಹೋಗ್ತಾನೆ, ಆರಾಮ್ಸೆ ಪಾಸ್ ಹಾಕೊಂಡು ಹೋಗ್ತಾನೆ, ಅವ್ನು ಏನು ಮುಗಿಸ್ತಾನೆ. ಹಾಗೆ ಇಲ್ಲಿ 65-70% ಟೆಂತಲ್ಲಿ ತಗೊಂಡು ಸೈನ್ಸ್ಗೆ ಹೋಗಿರ್ತಾನೆ. ಸೈನ್ಸ್ಗೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಅವ್ನು ಮಾರ್ಕ್ಸ್ ಪಡೆಯಲ್ಲ, ಫೇಲ್ ಆಗ್ಬೋದು. ಅಥವಾ ಪಾಸ್ ಆಗಿ 30-40 ತಗೊಂಡ್ರೆ 35-40% ತಗೊಂಡು ಯಾವುದಕ್ಕೂ ಸಾಲುವುದಿಲ್ಲ. ಆವಾಗ ಇಲ್ಲಿ BA ಮಾಡಿ ಉನ್ನತ ಪ್ಲೇಸಲ್ಲಿರ್ತಾನೆ. ಆವಾಗ ಈ ಹುಡುಗ ಬಂದು ನಿಮ್ಮನ್ನು ಏನಪ್ಪ ನೀನು ಚೆನ್ನಾಗಿದ್ದಿ, ಇವಾಗ ಏನು ಮಾಡಿಲ್ಲ ಅಂತ ಅನಿಸ್ಕೊಳ್ತಾ. ಅದಕ್ಕೆ ಆಯ್ಕೆ ಮಾಡುವಾಗ ಬಹಳ ಇಂಪಾರ್ಟೆಂಟ್ ಇರಬೇಕು ಅಂತ ಹೇಳೋದು ಅದಕ್ಕೆ. ಇದಿಷ್ಟು ಇವತ್ತು ನಾನು ಸೈನ್ಸ್ನವರಿಗೆ ಯಾವ ಥರ ಆಫ್ಟರ್ 10th ಆದಮೇಲೆ ಸೈನ್ಸಲ್ಲಿ ಹೇಗೆ ಸೆಲೆಕ್ಷನ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕಾಮರ್ಸ್ನವರ ವಿಚಾರಕ್ಕೆ ಬರ್ತೀನಿ. ಇದು ಸೈನ್ಸ್ ವಿಚಾರ. ಸೈನ್ಸ್ ಮಾಡಿದರೆ ಒಂದು ಇದರಲ್ಲಿ ಹೇಳ್ಬಿಡ್ತೀನಿ ನಾನು. ಒಂದು ಪ್ಲಸ್ ಪಾಯಿಂಟ್ ಏನಂತ ಹೇಳಿದರೆ, ಸೈನ್ಸ್ ಅವನಿಗೆ ಫಾರ್ ಎಕ್ಸಾಂಪಲ್ BBA ಮಾಡಬೇಕು, PU ಸೈನ್ಸ್ ಮಾಡಿ ಡೈರೆಕ್ಟ್ ಕಾಮರ್ಸ್ನ ಡಿಗ್ರಿಗೆ ಜಾಯ್ನ್ ಆಗ್ಬೋದು. ಅಥವಾ PU ಸೈನ್ಸ್ ಮಾಡಿ ಅವನು ಕಾಮರ್ಸ್ನ BComಗೆ ಜಾಯ್ನ್ ಆಗ್ಬೋದು. ಬಟ್ ಕಾಮರ್ಸ್ನವನು ಹೋಗಿ ಸೈನ್ಸ್ನ BScಗೆ ಹೋಗ್ತೀನಿ ಅಥವಾ ಇಂಜಿನಿಯರಿಂಗ್ ಹೋಗ್ತೀನಿ ಅಂತ ಹೇಳಿದರೆ ಆಗಲ್ಲ. ಈ ಸೈನ್ಸ್ನವನು ಹೋಗಿ LLB ಮಾಡ್ತೀನಿ ಅಂತ ಹೇಳಿದ್ರೆ LLB ಆಗುತ್ತೆ. ಓಕೆ, PUC ಸೈನ್ಸ್ನವನು ಕೂಡ LLBಗೆ ಜಾಯ್ನ್ ಆಗ್ಬೋದು. ಈ ಥರ ಫಾರ್ ಎಕ್ಸಾಂಪಲ್ ಆರ್ಟ್ಸಿಗೆ ಹೋಗಿ BAಗೆ ಹೋಗ್ತೀನಿ, ಸೈನ್ಸ್ ಕಂಪ್ಲೀಟ್ ಆಯಿತು, PUC ಸೈನ್ಸ್ ಇಸ್ ಕಂಪ್ಲೀಟೆಡ್, ದೆನ್ ಅವನು BA ಮಾಡೋಕ್ಕೂ ಕೂಡ ಹೋಗ್ಬೋದು. ಬಟ್ ಆರ್ಟ್ಸ್ PU ಕಂಪ್ಲೀಟ್ ಆಗಿದೆ, ನಾನು BSc ಡಿಗ್ರಿ ಇಂಜಿನಿಯರ್ ಡಿಗ್ರಿ ಮಾಡ್ತೀನಿ ಅಂತ ಹೇಳಿದ್ರೆ ಆಗಲ್ಲ. ಓಕೆ, ಡಿಪ್ಲೊಮೊ ನೆಕ್ಸ್ಟ್ ಹೇಳ್ತೀನಿ. 10th ಆದಮೇಲೆ ಡಿಪ್ಲೊಮೊ ಕೂಡ ಹೋಗೋ ಆಪ್ಷನ್ ಇದೆ, ಅದನ್ನು ನೆಕ್ಸ್ಟ್ ಹೇಳ್ತೀನಿ. ಇದು ಸೈನ್ಸ್ ಫೀಲ್ಡಲ್ಲಿ 10th ಆದಮೇಲೆ ಸೈನ್ಸ್ ಫೀಲ್ಡಲ್ಲಿ ಹೋದರೆ ಏನಾಗುತ್ತೆ, ಅಪ್ ಟು ಸೈನ್ಸ್ಗೆ ಹೋಗಿ ಏನು ಮಾಡಿ, ಸೈನ್ಸ್ PU ನಂತರ ಇನ್ನೊಂದು ಬೇರೆ PUC ಆದಮೇಲೆ ಏನು ಅಂತ ಹೇಳಿದರೆ ನೆಕ್ಸ್ಟ್ ಬರುತ್ತೆ. ಓಕೆ, ಇದು 10th ಆದಮೇಲೆ ಏನು ಮಾಡ್ಬೋದು ಅಂತ, ಸೈನ್ಸ್ ಫೀಲ್ಡಲ್ಲಿ ಏನು ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ನೆಕ್ಸ್ಟ್ ವಿಡಿಯೋ ಕಾಮರ್ಸಲ್ಲಿ ಏನು ಮಾಡ್ಬೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು.